ಕರ್ಕೊಂಡ್ಬಂದ್ವಿ. ಒಟ್ಟಿಗೆ ಮೂರಿದೆ. ಸದ್ಯ ಬೆಂಗಳೂರು ಮನೆಯಲ್ಲಿ Lakshmi. Yeah, I was just listening to the podcast. So, Rapid Rashmi show. Just curious though. ರಾಜ್ ಬಿ ಶೆಟ್ಟಿ ಅವ್ರದ್ದು ಕೇಳಿರಲಿಲ್ಲ ನಾನು. ಸೊ ಇವಾಗ ಐ ವಾಸ್ ಜಸ್ಟ್ ಗೋಯಿಂಗ್ ಥ್ರೂ. ಅದೇ ಫ್ರೆಶ್ ಆಗಬೇಕಾರೆ ನನ್ನ ವೆನ್ ಐ ಗೋ ಟು ಶಾರ್, ಸೊ ಏನಾರು ಕ್ಲೀನಿಂಗ್ ಮಾಡ್ಬೇಕಾರೆ, ಸಾಂಬಾರೆಲ್ಲ ಮಾಡ್ಬೇಕಾರೆ ಈ ಥರ ಪಾಡ್ಕಾಸ್ಟ್ ಒಂದಲ್ಲ ಒಂದು ನಡೀತಾ ಇರುತ್ತೆ. ಎಸ್ಟರ್ಡೇ ಐ ವೆಂಟ್ ಥ್ರೂ ರಾಜ್ ಶಮನಿ ಚಾನೆಲ್ದು. ಲೈಕ್ ಐ ವಾಸ್ ಟ್ರಾವೆಲಿಂಗ್ ಫ್ರಮ್ ಮಂಡ್ಯ ಟು ಬ್ಯಾಂಗ್ಳೂರ್. ಸೊ ಆವಾಗ ಐ ಜಸ್ಟ್ ವೆಂಟ್ ಥ್ರೂ ಇಟ್ ಆ್ಯಂಡ್ ಎಷ್ಟೊಂದು ನನಗೆ ರಿಲೇಟ್ ಆಯಿತು ಅಂತ ಅನಿಸ್ತು ವಾಟ್ ಕಂಗನಾ ರನೌಟ್ ವಾಸ್ ಸೇಯಿಂಗ್ ಅಬೌಟ್ ಮ್ಯಾನಿಫೆಸ್ಟಿಂಗ್ ಆ್ಯಂಡ್ ಆಲ್ ದ್ಯಾಟ್. ಸೊ ಎಷ್ಟೊಂದು ರಿಲೇಟ್ ಆಯಿತು. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವ್ರದ್ದು ಅಷ್ಟೇ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ, 10-15 ಮಿನಿಟ್ಸ್ ಆಗಿದೆ ಅಷ್ಟೇ. ಐ ವಾಸ್ ಲವಿಂಗ್ ಇಟ್ ಆ್ಯಂಡ್ ಈಗ ಐ ಥಾಟ್ ಐ ಸ್ಟಾರ್ಟ್ ಟು ವ್ಲಾಗ್ ಅಂತ. ಸೊ ಎಸ್ಟರ್ಡೇ ಬಂದೆ ಮಂಡ್ಯದಿಂದ ಆ್ಯಂಡ್ ನಾನು ಈ ಚಾನಲ್ಗೆ ವೆಲ್ಕಮೇ ಹೇಳಿಲ್ಲ ಅಲ್ಲ. ಹಾಯ್ ಎವ್ರಿವನ್, ದಿಸ್ ಈಸ್ ಅನುಷಾ ಆ್ಯಂಡ್ ವೆಲ್ಕಮ್ ಟು ಮೈ channel. Welcome to another weekly vlog sort of video. I'm already fresh and dressed up ಅಷ್ಟೇ, ರೆಡಿ ಏನೂ ಆಗಿಲ್ಲ. ಸೊ ಇನ್ನೂ ಹೇರ್ ಎಲ್ಲ ವೆಟ್ಟಿದೆ. ಈಗ ಜಸ್ಟ್ ಪೂಜೆ ಮಾಡಿದೆ. ಸ್ವಲ್ಪ ಪೂಜೆ ಮಾಡೋಷ್ಟ್ರಲ್ಲಿ ಲೇಟ್ ಆಯಿತು ಬಿಕಾಸ್ ಬ್ರೇಕ್ಫಾಸ್ಟ್ ಮಾಡಿ ಅನ್ನ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿ ಸ್ವಲ್ಪ ಮನೆಯೆಲ್ಲ ಅಲ್ಲೋಲ ಕಲ್ವಲ್ಲ ಆಗೋಗಿತ್ತು. ನಾನು ಇರಲಿಲ್ವಲ್ಲ ಮೋರ್ ದ್ಯಾನ್ 10 days. ಸೊ ಹಾಗಾಗಿ ಅದೆಲ್ಲ ಕ್ಲೀನ್ ಮಾಡಿ, ಸೊ ನಾನು ತಲೆಗೆ ಹೆಡ್ ಶಾರ್ ತೊಗೊಂಡು ಎಲ್ಲ ಬರೋಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಯಿತು. ಬಟ್ ಪೂಜೆ ಎಲ್ಲ ಆಯ್ತು ಈಗ. ಆ್ಯಂಡ್ ಐ ಹ್ಯಾವ್ ಅ ಪಾರ್ಸಲ್ ಹಿಯರ್ ಫ್ರಮ್ ಮಿಂತ್ರಾ. ಕರೆಕ್ಟ್ ಟೈಮಿಗೆ ರಿಸೀವ್ ಮಾಡಿದ್ದೀನಿ. ಸೊ ಇವತ್ತು ವಾಟ್ಸ್ ಇನ್ಸೈಡ್ ಅಂದರೆ ಇಟ್ಸ್ ಅ ಬ್ಯಾಗ್. ನನಗಲ್ಲ, ಸಿಂಧುಗೆ. ಸೊ ನಾನು ಲಾಸ್ಟ್ ಇಯರು ಅಷ್ಟೇ, ಸಿಂಧು ಬರ್ಡೇ ಜುಲೈ. ಸೊ ನಾನು ಅವಾಗ ಇರೋಕ್ಕಾಗಲಿಲ್ಲ ಲೈಕ್ ಬ್ಯಾಂಗ್ಳೂರಲ್ಲಿ. ಸೊ ರಮ್ಯಾನ್ ಬರ್ಡೇಗೆ ಯಾವಾಗಲೂ ಇರ್ತೀನಿ, ಸಿಗ್ತೀನಿ, ಸೆಲೆಬ್ರೇಟ್ ಮಾಡ್ತೀವಿ. ಸಿಂಧು ಬರ್ಡೇ ಲಾಸ್ಟ್ ಇಯರು ಇರೋಕ್ಕಾಗಲಿಲ್ಲ, ಮಂಡ್ಯದಲ್ಲಿದೆ. ಆ್ಯಂಡ್ ಈ ವರ್ಷ ನಾನು ಅಂದ್ಕೊಂಡೇ ಇರಲಿಲ್ಲ ಗೊತ್ತಾ, ಅಚಾನಕ್ಕಾಗಿ ನಾನು ಮಂಡ್ಯದಲ್ಲೇ ಇದ್ದೆ. ಆ್ಯಂಡ್ ಅವಳು ಬರ್ಡೇ ಆಗಿ 1 month ಆಯಿತು. ಸೊ 1 month ಅವಳಿಗೆ ಏನು ಕೊಡೋದು ಏನಾದ್ರು ಕೊಡಬೇಕು, ಮರ್ತೋಗ್ಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡಿ ಫೈನಲಿ ಹ್ಯಾವ್ ಆರ್ಡರ್ಡ್ ಅ ಬ್ಯಾಗ್. ಸೊ ಅವಳಿಗೆ ನಂದು ಒಂದು ಬ್ಯಾಗ್ ಹಾಕ್ಕೊತಿದ್ದೆ ನಾನು ಲೈಕ್ 2 years ಬ್ಯಾಕ್. ಸೊ ಆ ಬ್ಯಾಗ್ ಅವಳು ತುಂಬ ಇಷ್ಟ ಆಗ್ತಿತ್ತು, ಲೈಕ್ ಬ್ರೌನ್ ಟೋನ್ ಬ್ಯಾಗು. ಸೊ ಆ ಥರ ಒಂದು ಟೋಟ್ ಬ್ಯಾಗ್ ಅವಳಿಗೆ ಇಷ್ಟ. ಇಟ್ ವಾಸ್ ಐಯಿಂಗ್ ಆನ್ ಅ ಬ್ಯಾಗ್ ಥರ ಇತ್ತು. ಸೊ ಅದಕ್ಕೆ ನಾನು ಮಿಂತ್ರಾದಲ್ಲಿ ಐ ಫೌಂಡ್ ದಿಸ್ ಆ್ಯಂಡ್ ಇದು ಆರ್ಡರ್ ಮಾಡಿಬಿಡೋಣ ಈಗ. ನಾವು ಇಟ್ಸ್ ಹೈ ಟೈಮ್, ಲೈಕ್ 1 month ನಾನು ಗಿಫ್ಟ್ ಮಾಡಿಲ್ಲ. ಆ್ಯಂಡ್ ಇನ್ನೂ ಲೇಟ್ ಆಗಿಬಿಟ್ರೆ ಅದು ಹೊಟ್ಟೋಗ್ಬಿಡುತ್ತೆ, ಆ ಮೂಡೇ ಹೋಗ್ಬಿಡುತ್ತೆ ಗಿಫ್ಟ್ ಕೊಡೋದು, ಬರ್ತ್ಡೇ ಅದೆಲ್ಲ. ಸೊ ಅದಕ್ಕೆ ಆರ್ಡರ್ ಮಾಡಿದ್ದೀನಿ. ಈಗ ಅನ್ಬಾಕ್ಸ್ ಮಾಡೋಣ. ಕಮ್ ನಾವು ಲೆಟ್ಸ್ ಅನ್ಬಾಕ್ಸ್ ಟುಗೆದರ್. ನಾನು ಓಪನ್ ಮಾಡಿಲ್ಲ. ಓಕೆ, ಚೆನ್ನಾಗಿದೆ ಅನಿಸ್ತಿದೆ. ಇದು ಲ್ಯಾವಿ ಬ್ರ್ಯಾಂಡು, ಲ್ಯಾವಿ. ನೈಸ್. ಸಿ, ಪಕ್ಕ ಅವಳಿಗೆ ಇಷ್ಟ ಆಗುತ್ತೆ ಬಿಕಾಸ್ ಈ ಟೋನ್ ಬ್ಯಾಗೆ ಅವಳು ತುಂಬ ಇಷ್ಟಪಡ್ತಿದ್ಲು. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಓಕೆ, ರಿಟರ್ನೂ ಇಲ್ಲ, ಏನೂ ಇಲ್ಲ. ದಿಸ್ ಬ್ಯಾಗ್ ವಿಲ್ ಗೋ ಫಾರ್ ಸಿಂಧು ಆ್ಯಸ್ ಹರ್ ಬರ್ಡೇ ಗಿಫ್ಟ್ ಫ್ರಮ್ ಮೈ ಸೈಡ್. ಇವತ್ತೇ ಹೋಗಿ ಕೊಟ್ಬಿಡೋಣ ಏನು ಅವಳಿಗೆ. ಸೊ ಬಿಕಾಸ್ ಹೆಂಗಿದ್ರು ನಾನೀಗ ಊಟ ಮಾಡ್ಕೊಂಡು ಈಗ ಆಚೆ ಹೋಗ್ತಾ ಇದ್ದೀನಿ, ಆನ್ ದ ವೇ ಹೋಗ್ತೀನಿ. ಸೊ ಅವಳು ನಂಗೆ ಸಿಗ್ತಾಳೆ, ಲೈಕ್ ಆಚೆ ಬಾ ಅಂತ ಅಂದ್ಬಿಟ್ಟು 1 ನಿಮಿಷ ಕೊಟ್ಬಿಟ್ಟು ಹೋಗ್ಲಾ, ಏನು ಮಾಡಲಿ. ಬಟ್ ತಲುಪಿಸ್ಬೇಕು ಬಿಕಾಸ್ ನಂಗೆ ಡಿಲೇ ಮಾಡೋಕ್ಕೆ ಇಷ್ಟ ಇಲ್ಲ. ಈ ಥರ ತೊಗೊಂಡು ಇನ್ನೂ 1 week ಇಟ್ಕೊಂಡು ಆಮೇಲೆಲ್ಲ ಇದು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ನೋಡೋಣ, ಆದರೆ ಇವತ್ತೇ ಅವಳಿಗೆ ಕೊಡ್ತೀನಿ. ಈಗ ಊಟ ಮಾಡಿ ಐ ಲೀವ್. ಸೊ ಹಾಗೆ ಆನ್ ದ ವೇ ನೋಡೋಣ, ಆದರೆ ಸಿಂಧುಗೆ ಕೊಡ್ತೀನಿ. ಅಡುಗೆ ನುಗ್ಗೆಕಾಯಿ ಸಾಂಬಾರು ಪ್ರಿಪೇರ್ ಮಾಡಿಬಿಟ್ಟಿದ್ದೀನಿ. ಏನಿಲ್ಲ, ನುಗ್ಗೆ ಆಲೂಗಡ್ಡೆ 2 ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೀನಿ. ಈಗ ತಿನ್ಕೊಂಡು ವಿ ವಿಲ್ ಲೀವ್. ಕ್ವಿಕ್ಲಿ ರೆಡಿ ಆ್ಯಂಡ್ ಬ್ಯಾಗ್ ಎತ್ಕೊಂಡಿದ್ದೀನಿ. ಸಿಂಧು ಕಾಲ್ ಮಾಡಿ ಕೇಳಿದೆ. ಸೊ ಇಲ್ಲ, 10 ಮೀಟಿಂಗಲ್ಲಿದ್ದೀನಿ ಅಂದು. ಸೊ 10 minutes ಆಚೆ ಬರ್ತೀನಿ ಬಾ ಅಂದಿದ್ದಾಳೆ. ಸೊ ಅಲ್ಲಿ ಹೋಗಿ ಅವಳಿಗೆ ಇದು ಕೊಟ್ಟು ಸರ್ಪ್ರೈಸ್ ಮಾಡಿ ದೆನ್ ಐ ವಿಲ್ ಗೋ ಫಾರ್ ಮೈ ಡೆಸ್ಟಿನೇಷನ್. ಐ ಹ್ಯಾವ್ ಬುಕ್ಡ್ ಆನ್ ಆಟೋನ. ನೋಡಿದ್ರೆ ಇಲ್ಲಿ ಹೊಸದು ಹಾಕ್ಸಿದ್ದಾಳೆ, ಬಟ್ ಸ್ಕ್ರೀನ್ ಟಚ್ಚೇ ವರ್ಕ್ ಆಗ್ತಿಲ್ಲ. ಫೈನಲಿ ಕಿತ್ತಾಕಿದ್ಲು. ಬೆಳಗ್ಗೆ ಮಾರ್ನಿಂಗ್ ಕಾಲ್ ಎತ್ತುತ್ತಾ ಇಲ್ಲ. ನಾನು ಅನ್ಕೊಂಡೆ ಇಲ್ಲೇ ನಿಂತವಳೆ, ಕಾಲ್ ಯಾಕೆ ಎತ್ತುತ್ತಾ ಇಲ್ಲ ಅಂತ. ನನ್ನ ಥರ ಇದೆ ಗುರು. ಯಾರೋ ಹಾಕ್ಕೊಟ್ಟು ನಿನಗೆ ನಿಂಗೊಂದು ಸರ್ಪ್ರೈಸು. ಏನಿರ್ಬೋದು ಗೆಸ್ ಮಾಡು. ಕಿಸ್ಸಿಯುವೆ ಗೆಸ್ ಮಾಡು. ಆಚೆ ಕರ್ಕೊಂಡು ಹೋಗ್ತಾ ಇದೆಯಾ? ಓ, ಅಷ್ಟೊಂದೆಲ್ಲ ಸೀನಿಲ್ಲ, ಅಷ್ಟೊಂದೆಲ್ಲ ಬೇಡ. ತಾವು ಕೆಲಸ ಮತ್ತೆ ಎಲ್ಲ ಮೀಟಿಂಗ್ ಅಟೆಂಡ್ ಮಾಡ್ತಾವಳು, ಇಲ್ಲಿ ಆಚೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳು. ಗಿಫ್ಟ್ ಮಾಡಿ. ಓ, ತುಂಬ ಓವರ್ ಆಡಬೇಡ. ಸೊ ಎತ್ಕೋ.
ಏನೋ ಇದೆ ಎತ್ಕೊಮ್ಮ. ಬರ್ಡೇ ಗಿಫ್ಟ್ ಬೇಡವಾ? ಮರ್ತೋದಾ? ಹೋದ ವರ್ಷನೂ ಬರ್ಡೇಗೆ ಇರಲಿಲ್ಲ, ಈ ವರ್ಷನೂ ಇರಲಿಲ್ಲ. ಹೋದ ವರ್ಷನೂ ಲೇಟಾಗಿ ಕೊಟ್ಟಿದ್ದೆ, ಈ ವರ್ಷನೂ ನನಗೆ ಗೊತ್ತಿತ್ತು ಪಕ್ಕ ನಿಂಗೆ ಇಷ್ಟ ಆಗುತ್ತೆ ಅಂತ ಹೇಳು ಇದ್ದೆ ವ್ಲಾಗಲ್ಲಿ ನಿಮಗೆ. ಲೈಕ್ ಈ ಥರ ಬ್ಯಾಗು ನಂಗೆ ಗೊತ್ತು, ನಾನು ಹೇಳಿದೆ ವಿಡಿಯೋದಲ್ಲೂ. ಎಸ್, ಪರ್ಫೆಕ್ಟ್ ಇದೆ ಬಿಡು. ನಿಂಗೆ ಡೈಲಿ ಈಗ ಹಾಕೊಂಡು ಹೋಗೋಕ್ಕೆ ಕೆಲಸಕ್ಕೆ ಮತ್ತಿನ್ನೇನು ಅದಕ್ಕೆ ಕೊಡಿಸ್ತಾ ಇರೋದು. ಇಷ್ಟ ಆಯ್ತಾ? ನಂಗೆ ಗೊತ್ತಿತ್ತು, ನಾನು ತುಂಬ ದಿನದ ಸರ್ಚ್ ಮಾಡಿ ಅದು ನಂಗೆ ಗೊತ್ತಿತ್ತಮ್ಮ, ಗೊತ್ತಿತ್ತು, ಅದಕ್ಕೆ ಕೊಡ್ತಾ ಇರೋದು. ತೋರಿಸ್ಬಿಡ್ತೀಯಲ್ಲ? ಟೆಂಪರ್ ಗ್ಲಾಸ್ ಆಯಿತು, ಹೊಸ ಬ್ಯಾಗ್. ಸೊ ಹ್ಯಾಪಿ. ಇದು ನಾನು ವಾಪಸ್ ಕೊಡ್ತೀನಿ. ಅಲ್ಲಿ ಇನ್ನೂ ಬಿಡ್ತಾ ಇಲ್ಲ ಅದು. ಅಯ್ಯೋ, 100 ರೂಪೀಸ್ ಕೊಟ್ಬಿಟ್ಟವಳೇನೋ, ಬಿಡ್ತಾ. ಅದಕ್ಕೆ ಎಮ್ಮೆ ಥರ ಹಾಕೊಂಡು ಕಣೆ. ಮ್ಯಾಮ್ ಬಿದ್ದರೂ ಹೊಡೆದೋಗಲ್ಲ ಅಂತ. ವರ್ಕೇ ಆಗ್ತಾ ಇಲ್ಲ ಅನ್ಬೇಕಿತ್ತೀಗ, ಸ್ಕ್ರೀನ್ ಟಚೇ ವರ್ಕ್ ಆಗ್ತಿಲ್ಲ ಅಂತ. ನೋಡ್ಕೊತಾವಳೆ. ಈವ್ನಿಂಗ್ 6:30 ಐ ಆಮ್ ನಿಯರ್ ಗೋಪಾಲನ್ ಮಾಲ್, ಮೈಸೂರು ರೋಡ್. ಆರ್ಚ್ ಹತ್ರ ಇದ್ದೀನಿ, ಹೊಟ್ಟೆ ಹಸಿತಿದೆ. ಸೊ ಒಂದು ರೌಂಡ್ ಮಾಲ್ ಒಳಗಡೆ ಹೋಗಿ ನೋಡೋಣ ಅಂತ. ಐ ಕೇಮ್ ಟು ವಿಜಯನಗರ. ಇದೊಂದು ಬುಕ್ಸ್ ಸ್ಟೇಷನರಿ ಬುಕ್ ಸ್ಟಾಲ್ಗೇನೋ ಪ್ರೀತಮ್ ಅರ್ಜೆಂಟ್ ಕೆಲಸ, ಲೈಕ್ ನನಗೇನೋ ಬುಕ್ಸ್ ಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದ. ಸೊ ನಾನು ಆರ್ಚ್ ಹತ್ರ ಅಲ್ಲಿಂದ ಮುಂದೆ ಬಂದು ನ್ಯಾಚುರಲ್ಸಲ್ಲಿ ಚಿಲ್ಲಾಗಿ ಐಸ್ ಕ್ರೀಮ್ ತಿಂತಿದ್ದೆ. ಸೊ ಸಡನ್ನಾಗಿ ಪ್ರೀತಮ್ ಸಿಕ್ಕಿ ವಿ ಕೇಮ್ ಟು ವಿಜಯನಗರ್. ಇನ್ ವಿಜಯನಗರ್ ಆ್ಯಕ್ಚುಲಿ ಅಚಾನಕ್ಕಾಗಿ ಬಂದಿದ್ದು ನಾನು ಹೇಳಂಗೆ. ಸೊ ಇಲ್ಲಿ ವಿಜಯನಗರ ಸ್ಟ್ರೀಟಲ್ಲಿದ್ದೀವಿ. ಇಲ್ಲಿ ಬಟ್ಟೆ ಸ್ಯಾರೀಸ್ ಎಲ್ಲ ನೋಡಿ ನಂಗೆ ಸಡನ್ ಫ್ಲ್ಯಾಶ್ ಆಯಿತು. ನನಗೊಂದು ಸ್ಯಾರಿ ತೊಗೋಬೇಕಂತ ಐ ವಾಸ್ ಐಯಿಂಗ್ ಆಯಿತಾ. ಸೊ ನೆಕ್ಸ್ಟ್ ವೀಕ್ ಕಮಿಂಗ್ ವೀಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಗೌರಿ ಗಣೇಶ ಹಬ್ಬಕ್ಕೆ. ಅಷ್ಟರಲ್ಲಿ ಈಗ ನೆನಪಾಯಿತು ವಿಜಯನಗರದಲ್ಲಿ ಇದ್ದೀವಲ್ಲ ಅಂತ. ಸೊ ಲೊಕೇಶನ್ ಹಾಕಿದ್ರೆ ಜಸ್ಟ್ 5 minutes ಅವೇ. ಸೊ ನಾವು ವಿ ಆರ್ ಗೋಯಿಂಗ್ ದೇರ್. ಐ ಆಮ್ ಗೆಟಿಂಗ್ ಅ ಸಾರಿ. ಸ್ಟಾಪ್ ಹಿಯರ್ ಬಿಕಾಸ್ ಪ್ರೀತಮ್ಗೆ ಇಲ್ಲಿ ಮಸಾಲೆ ದೋಸೆ ತಿಂದ್ಕೊಂಡೇ ಹೋಗ್ಬೇಕಂತೆ. ಹಾಗಾಗಿ ಒಂದು ಡೌಟ್ ಆಗ್ತಿದೆ ದಟ್ ಇದು ಸಂಜರ್ ಕ್ರಿಯೇಷನ್ ಅಂತ ನಾನು ಹೋಗ್ತಾರೆ ಸ್ಯಾರಿ ಶಾಪ್ ನೇಮು. ಸೊ ಓಪನ್ ಇದೆಯಾ ಇಲ್ವಾ ಅನ್ನೋ ಡೌಟು. ಎನಿಹೋ ನಿಯರ್ ಬೈ ಇದೆಯಲ್ಲ, ಹೋಗ್ಬಿಟ್ಟೆ ಚೆಕ್ ಮಾಡೋಣ ಅಂತ ಗೂಗಲಲ್ಲಿ ಲೈಕ್ ಐ ಗಾಟ್ ದೇರ್ ನಂಬರ್. ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದೆ, ರೀಚ್ ಆಗಲಿಲ್ಲ. 2 minutes ಇದೆ. ಇಲ್ಲ, ಕ್ಲೋಸು. ಶಿಟ್, ಕ್ಲೋಸ್ ಆಗಿದೆ. ಲೈಕ್ ಬ್ಯಾಡ್ ಲಕ್ ಬಿಕಾಸ್ 8 ಕ್ಲೋಸ್ ಮಾಡ್ತಾರಂತೆ. ಇವತ್ತು ಸ್ವಲ್ಪ ಬೇಗ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಟೈಮ್ ಇಸ್ 7:52, 7:38 ಅನ್ಕೊತಿದ್ರು. ದೋಸೆಯಿಂದ ಲೇಟ್ ಆಗಿದ್ದು. ಫಸ್ಟ್ ರೌಂಡ್ ದೋಸೆ ವಾಸ್ ಲೈಕ್ ಫೈನ್. ಸೆಕೆಂಡ್ ರೌಂಡ್ ಇನ್ನೊಂದು ರೌಂಡ್ ತಿನ್ಬೇಕಂತ ಲೇಟ್ ಮಾಡಿದ್ದು ಇವನೇ. ಎಷ್ಟು ದೂರ ಬಂದಿದ್ವಿ, ಮತ್ತೆ ಇಲ್ಲಿಗೆ ಇನ್ನೊಂದು ದಿನ ಬರ್ಬೇಕು ನಾನು. ಸಿದ್ದಿ ಸಿಲ್ಕ್ಸ್ ಅಂತ. ಸೊ ವಿಜಯನಗರ ಮೇನ್ ರೋಡಲ್ಲಿ ಹೋಗ್ತಾ ಇರ್ಬೇಕಾರೆ ಐ ಸಾ ದಿಸ್ ಶಾಪ್ ಆ್ಯಂಡ್ ಸ್ಯಾರಿ ಚೆಕ್ ಮಾಡಿದೆ. ನಾನು ಏನು ಹುಡುಕ್ತಿದ್ದೀನಿ, ಕಡ್ಡಿ ಶಿಫಾನ್ ಜಾರ್ಜೆಟ್ ಇದೆ, ಬಟ್ ತೊಗೊಳ್ಳ ಬೇಡವಾ, ಒಂದ್ಸರಿ ಸಂಜರ್ ಕ್ರಿಯೇಷನ್ಗೆ ಹೋಗಿ ಚೆಕ್ ಮಾಡಿ ಆಮೇಲೆ ಇಲ್ಲಿ ಬರಲ್ಲ ಅನ್ನೋ ಡೌಟ್ ಆಗ್ತಿದೆ. ಬಟ್ ಹಿಯರ್ ಇನ್ ದಿಸ್ ಶಾಪ್ ಸ್ಯಾರಿ ಕಲೆಕ್ಷನ್ಸ್ ಆರ್ ಸೋ ಗುಡ್. ಲೈಕ್ ತುಂಬ ಚೆನ್ನಾಗಿದೆ ಕಲೆಕ್ಷನ್. ಡಿಫ್ರೆಂಟ್ ಟೈಪ್ ಆಫ್ ಸ್ಯಾರೀಸ್, ರೇಂಜ್ ಸ್ಟಾರ್ಟ್ಸ್ ಫ್ರಮ್ ಲೈಕ್ 500 ಆ ಥರ. ತುಂಬ ಚೆನ್ನಾಗಿದೆ. ಈ ರೋಡ್ ಪೂರ್ತಿ ಸ್ಯಾರೀಸ್ ಸ್ಟೋರ್ಸೇ ಇರೋದು. ಅಲ್ಲಿ ಫ್ಯಾಷನ್ ವರ್ಲ್ಡಲ್ಲೂ ಚೆನ್ನಾಗಿದೆ, ಪಕ್ಕದಲ್ಲೂ ಚೆನ್ನಾಗಿದೆ, ಕರೀಶ್ಮಾ ಸಿಲ್ಕ್ಸಲ್ಲೂ ಚೆನ್ನಾಗಿದೆ. ಬಟ್ ಇದು ನಾನು ಒಳಗಡೆ ಹೋಗಿ ಚೆಕ್ ಮಾಡಿದೆ, ಇಟ್ಸ್ ನೈಸ್. ಬಟ್ ಏನು ಮಾಡೋದು ಗೊತ್ತಾಗ್ತಿಲ್ಲ. ಸೊ ಐ ಆಸ್ಟ್ ಪ್ರೀತಮ್ ಬಿಕಾಸ್ ನನಗೆ ಎವ್ರಿ ಟೈಮ್ ಕನ್ಫ್ಯೂಸ್ ಆದಾಗ ಅವನ್ನೇ ಕೇಳೋದು. ಒಂದೊಂದು ಒಂದ್ಸರಿ ನಾಳೆ ನಾಡಿದ್ದು ಬಂದು ಸಂಜರಲ್ಲಿ ಚೆಕ್ ಮಾಡಿ ಹಾಗೆ ನಿನ್ಗೆ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇದೆ ಪ್ರೈಸು ಅಥವಾ ಮೆಟೀರಿಯಲ್ ವೈಸು ಅಥವಾ ಇಲ್ಲೇ ತೊಗೋತೀನಿ ಅಂತಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ಅಂದ. ಸೊ ಅದಕ್ಕೆ ಇವಾಗ ತೊಗೊಳ್ದೆ. ಐ ಆಮ್ ಲಿವಿಂಗ್. ವಿಡಿಯೋ ನೋಡಿದ ತಕ್ಷಣ ನೋಡಿ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಓ ಕರೆಕ್ಟು.
ಹಾಯ್ ಎವ್ರಿ ಒನ್, ಗುಡ್ ಮಾರ್ನಿಂಗ್ ಯು ಗೈಸ್. ದಿಸ್ ಇಸ್ ಅ ನೆಕ್ಸ್ಟ್ ಡೇ, ಟ್ಯೂಸ್ಡೇ. ನೆನ್ನೆ ಒಂಥರ ವ್ಲಾಗ್ ಎಲ್ಲ ಕಟ್ಸ್ ಆ್ಯಂಡ್ ಪೀಸಸ್ ಆಗೋಯಿತು. ಸೊ ಐ ವೆಂಟ್ ಔಟ್ ಟು ಮೀಟ್ ಮೈ ಫ್ರೆಂಡ್, ಲೈಕ್ ಒಬ್ಬರು ಫ್ರೆಂಡ್ ಮನೆಗೆ ಹೋಗಿದ್ದು ನಾನು. ಸೊ ಆನ್ ದ ವೇ ಸಿಂಧು ಸಿಕ್ಕಿದ್ಲು, ಗಿಫ್ಟ್ ಕೊಟ್ಟೆ, ಐ ಸರ್ಪ್ರೈಸ್ಡ್ ಹರ್. ಅದಾದಮೇಲೆ ನನಗೆ ಏನಾಯ್ತಂದರೆ ಆರ್ಚಿಂದ ನಾನು ತುಂಬ ಓಲೋ ಆಟೋ ಬುಕ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಆರ್ ಆರ್ ನಗರ ಆರ್ಚಿಂದ. ಸೊ ಆಗಲೇ ಇಲ್ಲ, ಬುಕ್ಕೇ ಆಗಲಿಲ್ಲ. ಐ ಡೋಂಟ್ ನೋ, ನೋ ಬಡಿ ವಾಸ್ ಎಕ್ಸೆಪ್ಟಿಂಗ್. ಐ ಡೋಂಟ್ ನೋ ವೈ. ಮೇ ಬಿ ಡಿಸ್ಟೆನ್ಸ್ ಕಮ್ಮಿ ಅಂತನಾ, ಅಥವಾ ಆಮೇಲೆ 5 o'clock 5:36 ತುಂಬ ಪೀಕ್ ಟೈಮ್ ಟ್ರಾಫಿಕ್ದು. ಆ್ಯಂಡ್ ಎಲ್ಲರೂ ಬುಕ್ ಮಾಡ್ತಿರ್ತಾರೆ, ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಕಾಲೇಜ್ ಬಿಟ್ಟಿರೋ ಸ್ಟೂಡೆಂಟ್ಸ್ ಆಗಿರ್ಬೋದು. ಆ ಥರ ಏನೋ ಗೊತ್ತಿಲ್ಲ, ನನಗೆ ಬುಕ್ಕೇ ಆಗಲಿಲ್ಲ. ಕೊನೆಗೆ ನಾನು ನಡ್ಕೊಂಡು ಸ್ವಲ್ಪ ಮುಂದೆ ಬಂದೆ, 15-22 ತನಕನೂ ಏನೋ ಆರಾಮಾಗಿ ಸ್ಲೋ ವಾಕ್ ಥರ. ಸೊ ಅಷ್ಟರಲ್ಲಿ ಪ್ರೀತಮ್ ನಂಗೆ ಹೇಳಿದ, ನಾನು ಬರ್ತೀನಿ, ನನಗೆ ಸ್ವಲ್ಪ ಒಂದು ಮೀಟಿಂಗ್ ಇದೆ, ನಾನು ಮುಗಿಸ್ಬಿಟ್ಟು ಬರ್ತೀನಿ ಅಂತ. ಸೊ ಆಮೇಲೆ ಆನ್ ದ ವೇ ಅವ್ನು ಬಂದ. ಅವನೇನಂದರೆ ಇಲ್ಲಿಂದ ಜಸ್ಟ್ 3-4 kilometers ನಂಗೆ ವಿಜಯನಗರದಲ್ಲಿ ಸ್ವಲ್ಪ ಕೆಲಸ ಇದೆ. ಪರ್ಟಿಕ್ಯುಲರ್ಲಿ ಆ ಬುಕ್ ಸ್ಟೋರಲ್ಲಿ ಮಾತ್ರ ಸಿಗುತ್ತೆ ಕೆಲವೊಂದು ಮ್ಯಾಗ್ಝೈನ್ಸ್ ಥರ ಬುಕ್ಸು, ಹಿ ವಿಲ್ ರೀಡ್. ಅದಕ್ಕೆ ಸೊ ಅದನ್ನು ತೊಗೋಬೇಕು, ಹೆಂಗಿದ್ರು ಹೋಗೋಣ ಅಂತ ಅಂದ. ಸೊ ಅಲ್ಲಿ ಪಿಕ್ ಮಾಡಿ ಅಲ್ಲಿಗೆ ಹೋದ್ವಿ. ಅದಾದಮೇಲೆ ನಂಗೆ ಸಡನ್ ಫ್ಲ್ಯಾಶ್ ಆಯಿತು ದಟ್ ನಾನು ನೆಕ್ಸ್ಟ್ ವೀಕ್ ತೊಗೊಳ್ಳೋಣ, ಅಥವಾ ಕಮ್ಮಿಂಗ್ ವೀಕ್, ಅಥವಾ ಈಗ ನಾಳೆ ನಾಡಿದ್ದು ಹಾಗೆ, ಅಥವಾ ಸ್ಯಾಟರ್ಡೆ ಸಂಡೇ ಹಾಗೆ ಹೋಗಿ ಸ್ಯಾರಿ ತೊಗೊಳ್ಳೋಣ ಅಂದ್ಕೊಂಡಿದ್ದೆ, ಗೌರಿ ಗಣೇಶ ಹಬ್ಬಕ್ಕೆ. ನನ್ನ ಫೇವ್ರೆಟ್ ಫೆಸ್ಟಿವಲ್ ಅದು. ಸೊ ಹಂಗಂತ ಅಂದ್ಕೊಂಡಿದ್ದೆ. ಹೆಂಗಿದ್ರು ವಿಜಯನಗರದಲ್ಲೇ ಇದ್ದೀವಲ್ಲ, ನಾನು ವಿಜಯನಗರದಲ್ಲೇ ಅದೇ ಹೇಳಿದಂಗೆ ನನ್ನ ಸ್ಟೋರ್ಗೆ ಕ್ಲೋಸ್ ಆಯಿತಲ್ಲ, ಸೊ ಅಲ್ಲೇ ಹೋಗಿ ತೊಗೊಳ್ಳೋಣ ಅಂದ್ಕೊಂಡಿದ್ದು. ಸೊ ಹೋಗಿದ್ದೀವಲ್ಲ ಅಂತ ಹೋದೆ, ಬ್ಯಾಡ್ ಲಕ್ಸ್ ಕ್ಲೋಸ್ ಆಗಿತ್ತು. ಅದರಿಂದ ನನಗೆ ವಿಜಯನಗರದಲ್ಲಿ ಇನ್ನೊಂದು ರೌಂಡ್ ಎಲ್ಲ ಅಂಗಡಿನೂ ನೋಡೋಣ ಅಂತ ಅನಿಸ್ತು ಅಲ್ಲಿ ಬರಬೇಕಾದ್ರೆ. ಬಿಕಾಸ್ ಚೂಡಿದಾರ್ ಕುರ್ತಾ ಕಲೆಕ್ಷನ್ಸ್ ಆ್ಯಂಡ್ ಸಾರಿ ಕಲೆಕ್ಷನ್ಸ್ ಒಂದೊಂದು ಅಂಗಡಿಯು ತುಂಬ ಚೆನ್ನಾಗಿ ಹಾಕಿದ್ರು. ಕೆಲವ್ರಿಗೆ ಎಕ್ಸ್ಪೆನ್ಸಿವ್ ಅನಿಸ್ಬೋದು, ನನಗೂ ಕೆಲವೊಂದೇ ಲೈಕ್ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಹಾಗಂತ ಲೈಕ್ ನಿಮ್ಮ ಶಾಪ್ ಮಾಡೋ ರೇಂಜಲ್ಲೂ ಕೂಡ ಇದೆ ಸಾರೀಸು. ಸೊ ಈಗ ಅಂತಿದ್ದಾನೆ ಪ್ರೀತಮ್, ಇನ್ನೊಂದು ಸರಿ ಹೋಗು ನೀನು, ಫಸ್ಟ್ ಎಲ್ಲ ಶಾಪ್ನೂ ನೋಡ್ಕೊ, ಎಲ್ಲ ನೋಡು, ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ. ನೀನು ಮನ್ಸೀರೇನೆ ತೊಗೋಬೋದು, ಬಟ್ ನೆಕ್ಸ್ಟ್ ಟೈಮ್ ತೊಗೊಳೋದಕ್ಕೆ ಒಂದು ಐಡಿಯಾ ಬರುತ್ತೆ. ಸೊ ಎಲ್ಲ ಶಾಪ್ನೂ ನೋಡು. ಅದಾದಮೇಲೆ ನಿನಗೆ ಸಂಜಾರಲ್ಲೇ ನಿನಗೆ ಪರ್ಫೆಕ್ಟ್, ಅಥವಾ ನಿನಗೆ ಅಲ್ಲೇ ಓಕೆ ಅಂತ ಅಂದರೆ ಅಲ್ಲೇ ತೊಗೋ, ಇಲ್ಲ ಬೇರೆ ಕಡೆ ತೊಗೋತೀಯ ಅಂದರೆ ಬೇರೆ ಕಡೆ ತೊಗೋ ಅಂತ ಹೇಳ್ತಿದ್ದಾನೆ. ನೋಡಬೇಕು, ಲೈಕ್ ನೆಕ್ಸ್ಟ್ ಡೇನೇ ಫ್ರೀ ಇದೀನಲ್ಲ, ಇವತ್ತೇ ಹೋಗ್ಬಿಡೋಣ ಏನು ಅಂತ ಅಂದ್ಕೊಂಡೆ, ಆಟೋ ಬುಕ್ ಮಾಡಿಕೊಂಡು. ಸೊ ಆಟೋದು ಒಂಥರ ಫಿಯರ್ ಆಗೋಯ್ತು ನನಗೆ, ಬಿಕಾಸ್ ಜಯನಗರಕ್ಕೆ ಹೋಗಿ ವೆಸ್ಟ್ ಸೈಡ್ ಶಾಪಿಂಗ್ ಚಾಲೆಂಜ್ ಬರಬೇಕಾದ್ರು ಯಾರೂ ಬುಕ್ ಮಾಡ್ಕೊಳ್ಳಿಲ್ಲ. ಈಗಲೂ ಹಾಗೆ ಆಗೋಯ್ತು, ಇಲ್ಲಿ ನಮ್ಮ ಆರ್ ಆರ್ ನಗರದಲ್ಲೇ ಹಂಗೆ ಆಗೋಯ್ತಲ್ಲ, ನಂಗೆ ತುಂಬ ಒಂಥರ ಆಗೋಯ್ತು. ಅದಕ್ಕೆ ಪ್ರೀತಮ್, ನೀನು ಯಾವಾಗ ಫ್ರೀ ಇದೆಯಾ ಹೇಳು, ನಾನು ಅವಾಗಲೇ ಹೋಗ್ತೀನಿ, ಪ್ಲೀಸ್ ಡೋಂಟ್ ಮೈಂಡ್. ಗೊತ್ತು ಸ್ಯಾರಿ ಶಾಪಿಂಗ್ ಇರಲ್ಲೆಲ್ಲ ಟೈಮ್ ಹಿಡಿಯುತ್ತೆ, ನಾನು ಪ್ರತಿಯೊಂದು ಅಂಗಡಿ ಎಕ್ಸ್ಪ್ಲೋರ್ ಮಾಡೋದಕ್ಕೂ, ಬಟ್ ಯು ಸ್ಟೇ ವಿತ್ ಮೀ ಅಂತ ಏನೋ ಹಂಗೆ ಕೇಳಿದ್ದೀನಿ. ನೋಡೋಣ, ಇವತ್ತು ಟ್ಯೂಸ್ಡೇ ಅಲ್ಲ, ಇನ್ನು ಥರ್ಸ್ಡೇ ಫ್ರೈಡೇ ಎಲ್ಲ ಅವ್ನು ಫ್ರೀ ಇದ್ದರೆ ನೋಡೋಣ. ಆದರೆ ಎಲ್ ಗೋ ಬೈ ಸ್ಯಾಟರ್ಡೇ ಸಂಡೇ ಆ ಥರ. ಅದೆಲ್ಲ ಮುಗಿಸ್ಕೊಂಡು ಹಾಗೆ ಆನ್ ದ ವೇ ಬರ್ತಾ ರಮ್ಯಾನೂ ಸಿಕ್ಕಿದ್ಲು ನನಗೆ. ಸೊ ನಮ್ಮ ಆರ್ ಆರ್ ನಗರ GRT ಹತ್ರನೇ ಸಿಕ್ಕಿದ್ಲು. ಸೊ ಅಲ್ಲಿ ಸ್ವಲ್ಪ ಹೊತ್ತು ರಮ್ಯಾ, ನಾನು, ಅಣ್ಣ, ಪ್ರೀತಮ್ ಎಲ್ಲ ಸ್ವಲ್ಪ ಹೊತ್ತು ಹರಟೆ ಹೊಡೆದ್ವಿ, ಲೈಕ್ 1/2 hour ಹತ್ತತ್ರ. ಸೊ ಆಮೇಲೆ ಕೇಮ್ ಬ್ಯಾಕ್ ಟು ಹೋಮ್. ಇವತ್ತು ಆ್ಯಕ್ಚುಲಿ ಏನೂ ಕೆಲಸ ಇಲ್ಲ ಅಂದ್ಕೊಂಡೆ, ಬಿಕಾಸ್ ನೆನ್ನೆ ನಾನು ಸಾಂಬಾರು ಮಾಡಿದ್ದೆ, ನುಗ್ಗೆಕಾಯಿ ಸಾಂಬಾರು. ನಾನೊಬ್ಬಳೇ ತಿಂದಿದ್ದು, ಬಿಕಾಸ್ ರಾತ್ರಿ ನಾವಲ್ಲೇ ದೋಸೆ ತಿಂದುಬಿಟ್ವಿ, ಊಟ ಬೇಡ ಅನಿಸ್ಬಿಡ್ತು ನೈಟು ಬಂದು. ಸೊ ಸಾಂಬಾರಿದೆ, ಚಿಕನ್ ಫ್ರೈ ಇದೆ, ಎಲ್ಲ ಇದೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟು ಏನೋ ಅದನ್ನೇ ತಿನ್ಕೊಬಿಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಚೂರು ಮ್ಯಾಗಿ ಪ್ರಿಪೇರ್ ಮಾಡಿ ತಿಂದೆ. ಆ್ಯಂಡ್ ಯಾಕೋ ಇವತ್ತು ಒಂಥರ ನೈಟು ನನಗೆ ನಿದ್ದೆನೇ ಬಂದಿರಲಿಲ್ಲ. ಐ ವಾಸ್ ನಾಟ್ ಫೀಲಿಂಗ್ ವೆಲ್. ಐ ಡೋಂಟ್ ನೋ, ಐಸ್ ಕ್ರೀಮ್ ತಿನ್ನಲ್ಲ ಅದಕ್ಕೋ ಏನೋ, ನೋಸ್ ತುಂಬ ಲೈಕ್ ಪ್ರಾಬ್ಲಮ್ಯಾಟಿಕ್ ಆಯಿತು, ತುಂಬ ಕಾಟ ಕೊಡ್ತು, ರಾತ್ರಿ ಪೂರ್ತಿ ಮಲ್ಗಕ್ಕೆ ಬಿಟ್ಟಿಲ್ಲ. ಅದಕ್ಕೆ ಬೆಳಗ್ಗೆ ಎದ್ದೇಳಕ್ಕೆ ಆಗಲಿಲ್ಲ, ತುಂಬ ಲೇಟಾಗಿ ಎದ್ದೇಳಿದೆ. ಸೊ ಆಗ್ತಿಲ್ಲ, ಒಂಥರ ಕೋಲ್ಡ್ ಆದಾಗ ಹೆಂಗೆ ತಲೆ ಮುಖ ಎಲ್ಲ ಹಿಡ್ಕೊಂಡಂಗೆ ಆಗುತ್ತೆ, ಆ ಥರ ಆಗ್ತಿತ್ತು. ಆಚೆ ಹೋಗೋಣ ಇವತ್ತು ಅಂದ್ಕೊಂಡಿದ್ದೆ. ಸೊ ಈಗ ಆಚೆ ಎಲ್ಲ ಹೋಗಲ್ಲ. ಆ್ಯಂಡ್ ಯು ಗೈಸ್ ಡೋಂಟ್ ಬಿಲೀವ್, ಸಿ ಹಿಯರ್, ಇದೆಲ್ಲ ಒಗ್ದಿರೋ ಬಟ್ಟೆ. ನಾನು ಒಗೆದ್ಬಿಟ್ಟು ಇದರಲ್ಲಿ ಅರ್ಧ ಒಗೆದ್ಬಿಟ್ಟು ಒಣಾಕ್ಬಿಟ್ಟು ಹೋಗಿದ್ದೆ. ಎಲ್ಲಿಗೆ? ಮಂಡ್ಯಕ್ಕೆ ಹೋದ್ನಲ್ಲ ಹಬ್ಬಕ್ಕೆ, ಅಲ್ಲಿಗೆ. ಸೊ ಅಲ್ಲಿಂದ ಬರೋಷ್ಟರಲ್ಲಿ ಪ್ರೀತಮ್ ಸ್ವಲ್ಪ ಬಟ್ಟೆ ಅವ್ನಿಗೆ ಇಂಪಾರ್ಟೆಂಟ್ ಇರೋದನ್ನ, ಬೇಕಾಗಿರೋದನ್ನ ಒಗ್ದಿದ್ದಾನೆ. ಸೊ ಮಡಚಿಲ್ಲ ನೋಡಿ, ಒಂದು ಸೋಫಾ ಪೂರ್ತಿ ಇದೆ. ಸೊ ಬಟ್ಟೆ ಮಡಚೋದು ಅಂದರೆ ನನಗಾಗಲ್ಲ, ಬಟ್ಟೆ ಮಡಚೋದು, ಪಾತ್ರೆ ತೊಳೆದಿರೋದನ್ನ ಜೋಡಿಸೋದು, ಓ ಮೈ ಗಾಡ್. ಅದರಲ್ಲೂ ಇವಾಗ ಇಷ್ಟು ಬಟ್ಟೆ, ಲೈಕ್ ಒಂದು ರಾಶಿ ಬಟ್ಟೆ, ಅದು ನಂದಲ್ಲ, ನನ್ನಿದ್ರಲ್ಲೆಲ್ಲ ಒಂದು ಸ್ವಲ್ಪ ಇರ್ಬೋದು, ಪ್ರೀತಮ್ದು ಮತ್ತು ಒಂದು ಬ್ರದರ್ದೆ, ಗೊತ್ತಿಲ್ಲ ಇವಾಗ ಹೆಂಗೆ ಮಡ್ಚ್ತೀನಿ ಅಂತ. ನನಗೆ ನಾನೇ ಮೋಟಿವೇಶನ್ ಥರ ತೊಗೊಂಡೆ, ಇವಾಗ ಹಾಕ್ಕೊಂಡು ಇಲ್ಲ ಮಡ್ಚ್ಬಿಡೋಣ ಅಂತ ಚೇರೆಲ್ಲ ಸೆಟಪ್ ಮಾಡಿ ಕೂತ್ಕೊಂಡೆ. ಒಂದು ವಿಡಿಯೋನ ಆನ್ ಮಾಡ್ಕೊಂಡೆ ಯೂಟ್ಯೂಬಲ್ಲಿ, ವಿಚ್ ಹ್ಯಾಸ್ ಸಮ್ 30-40 minutes ವಿಡಿಯೋ ನೋಡ್ತಾ ಇವಾಗ ಬಟ್ಟೆ ಎಲ್ಲ ಮಡ್ಚಿಡೋಣ.
ದಿಸ್ ಇಸ್ ದ ನೆಕ್ಸ್ಟ್ ಡೇ. ನೆನ್ನೆ ಚಿಲ್ ಡೇ ಅಂತ ಬಂದು ವೀಡಿಯೋ ಮಾಡಿದವಳು, ಆಮೇಲೆ ಚಿಲ್ ಇಲ್ಲ, ಫುಲ್ ಹುಷಾರು ತಪ್ಪಿಟ್ಟೆ ನಾನು. ತುಂಬ ಲೈಕ್ ಸ್ನೀಸ್ ಎಲ್ಲ ಸ್ಟಾರ್ಟ್ ಆಯಿತು, ಅಲರ್ಜಿ ಟ್ಯಾಬ್ಲೆಟ್ ತೊಗೊಂಡೆ, ದೆನ್ ಟು ಐ ಕುಡೆಂಟ್. ಸೊ ಇವತ್ತು ಬೆಳಗ್ಗೆ ಎದ್ದ ಮೇಲೇ ನನಗೆ ಇವಾಗ ಓಕೆ ಅಂತ ಫೀಲ್ ಆಗ್ತಿರೋದು. ನೈಟು ಬೆಳಗ್ಗೆ ಲೈಕ್ ಇವಾಗ ಬೆಳಗ್ಗೆ ಆಗೋ ತನಕನೂ ಐ ವಾಸ್ ಲೈಕ್ ಸಫರಿಂಗ್. ನಾವು ಐ ಆಮ್ ಲೈಕ್ ಓಕೆ, ಬಟ್ ಅಗೇನ್ ಇವಾಗ ಫ್ರೆಶ್ ಆದಮೇಲೆ ಸ್ವಲ್ಪ ನೋಸ್ ಪ್ರಾಬ್ಲಮ್ ಮಾಡ್ತಿದೆ. ಇವಾಗ ಐ ಆಮ್ ಗೋಯಿಂಗ್ ಔಟ್. ಎಲ್ಲಿಗೆ ಅಂದರೆ ಜೆ ಪಿ ನಗರದಲ್ಲಿ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಪ್ರೀತಮ್ 1 hour ಇವಾಗ ನನ್ನ ಕೆಲಸ ಏನು ನಾನು ಮುಗಿಸ್ಕೊಳ್ಳೋಷ್ಟರಲ್ಲಿ ಪ್ರೀತಮ್ ಸಿಗ್ತಾನೆ. ಸೊ ಅವ್ನಿಗೆ ವೆಸ್ಟ್ ಸೈಡ್ ಹತ್ರ ಬಾ, ಅಲ್ಲಿ ಇರ್ತೀನಿ ನಾನು, ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಬಂದಿರ್ತೀನಿ ಅಂತ ಹೇಳ್ತಿದ್ದೀನಿ. ಹಿಲ್ ಫಿನಿಶ್ ಹಿಸ್ ಆಫೀಸ್ ಆ್ಯಂಡ್ ಹಿಲ್ ಕಮ್ ಬೈ ದಟ್ ಸೈಡ್ ಓನ್ಲಿ, ಲೈಕ್ ಥ್ರೂ ಜೆ ಪಿ ನಗರ್. ಸೊ ಅದಕ್ಕೆ ಅಲ್ಲಿ ಸಿಗ್ತಾನೆ. ನನಗೇನಂದರೆ ಅವ್ನು ಬರೋಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸಿ ರಾಮೇಶ್ವರಮಲ್ಲಿ ಘೀ ಪುಡಿ ಇಡ್ಲಿ ತಿನ್ನಬೇಕಂತ ತುಂಬ ಆಸೆ ಆಗಿದೆ. ಪ್ರೀತಮ್ ಬೈತಾನೆ. ಸೊ ಅಷ್ಟರಲ್ಲಿ ಹೋಗಿ ಅವ್ನು ಬರೋಷ್ಟರಲ್ಲಿ ತಿನ್ಕೊಂಡು ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಇವಾಗಿನ್ನೂ 11:30, ಬೇಗನೆ ರೆಡಿ ಆಗಿಬಿಟ್ಟೆ. ಸೊ ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ಆ್ಯಂಡ್ ಹಂಗೆ ಸುಮ್ಮನೆ ವೆಸ್ಟ್ ಸೈಡ್ ಒಂದು ರೌಂಡ್ ಹಾಕೋಣ, ಜೆ ಪಿ ನಗರ್ ವೆಸ್ಟ್ ಸೈಡು. ವೆಸ್ಟ್ ಸೈಡ್ನ ಬಟ್ ಬೈ 1 get 1 ಕಲೆಕ್ಷನ್ ಏನಂದರೆ ಏನು ಚೆನ್ನಾಗಿಲ್ಲ. ಟಾಪ್ ಇದ್ರೆ ಬಾಟಮ್ ಇಲ್ಲ, ಆ ಥರ ಎವ್ರಿಥಿಂಗ್ ಇಸ್ ಲೈಕ್ ಮೆಸ್ಡ್ ಅಪ್. ಸುಮ್ಮನೆ ಪ್ರೀತಮ್ ಬರೋ ತನಕ ಒಂದು ರೌಂಡ್ ಅಂತ ಹಾಕಿದೆ, ಬಟ್ ನಾಟ್ ಎಟ್ ಆಲ್ ಇಂಪ್ರೆಸ್ಡ್. ಆ್ಯಂಡ್ ನಾನು ಇದು ಬಂದು 3 items ಇಷ್ಟಪಟ್ಟೆ, ಅಂದರೆ ನೋಡೋಣ ಅಂತ. ಬಟ್ ಇದು ಏನು ಅಷ್ಟು ಚೆನ್ನಾಗಿಲ್ಲ, ಹಾಕಿ ನೋಡಿದ್ರೆ ಏನೂ ಚೆನ್ನಾಗಿ ಕಾಣ್ತಿಲ್ಲ. ಲೈಕ್ ಬೈ 1 get 1 699 2 ಸಿಗ್ತಿದೆಯಲ್ಲ ಅಂತ ನೋಡಿದೆ, ಬಟ್ ನಾಟ್ ಎಟ್ ಆಲ್ ಇಂಪ್ರೆಸ್ಡ್. ಲೈಕ್ ಕಲೆಕ್ಷನ್ಸ್ ಏನೂ ಚೆನ್ನಾಗಿಲ್ಲ. ಲೆಟ್ ಮಿ ಗೋ ಟು ದ ಹೋಮ್ ನಾವು, ಲೈಕ್ ವೆಸ್ಟ್ ಸೈಡ್ ಹೋಮ್ ಹೋಗಿ ನೋಡೋಣ ಈಗ. ದೆನ್ ಐ ವಿಲ್ ಗೋ ಟು ರಾಮೇಶ್ವರಂ, ಈ ಪುಡಿ ಇಡ್ಲಿ ತಿನ್ಕೊಂಡು ಅಷ್ಟರಲ್ಲಿ ಪ್ರೀತಮ್ ಬರ್ತಾನೆ. ಬ್ಯಾಕ್ ಟು ಹೋಮ್. ಆ್ಯಕ್ಚುಲಿ ಪಕ್ಕದಲ್ಲೇ ಜಸ್ಟ್ ಇನ್ ಟೈಮ್ಸ್ ಇದೆ. ಐ ವಾಂಟ್ ಟು ಗೋ. ನಾನು ಒಂದು ವಾಚ್ ಲೈಕ್ ನೋಡ್ಬೇಕು, ಚೆಕ್ ಮಾಡಬೇಕು, ಬಟ್ ಈಗ ಆಗಲ್ಲ. ಐ ಹ್ಯಾವ್ ಆಲ್ರೆಡಿ ಬುಕ್ಡ್ ಓಲಾ ಫಾರ್ ರಾಮೇಶ್ವರಂ ಕೆಫೆ. ಹೋಗಿ ಈ ಪುಡಿ ಇಡ್ಲಿ ಮತ್ತು ವಡೆ ಎಲ್ಲ ತಿನ್ನಬೇಕಂತ ಕ್ರೇವಿಂಗ್ಸ್ ಆಗಿಬಿಟ್ಟಿದೆ. ಲೆಟ್ಸ್ ಗೋ ದೇರ್. ಅದು ತಿನ್ನಷ್ಟರಲ್ಲಿ ಮೇ ಬಿ ಪ್ರೀತಮ್ ಬರ್ಬೋದು. ಇಡ್ಲಿ ತಿಂದು ಮುಗಿಸಿ ಚಿತ್ರಾನ್ನ ತೊಗೊಂಡೆ, ಬಟ್ ಕ್ಯಾನ್ ಯು ಸಿ ದ ಆಯಿಲ್? ತಿನ್ನೋಕ್ಕೆ ಆಗ್ತಾಯಿಲ್ಲ, ಚೆನ್ನಾಗಿಲ್ಲ ಚಿತ್ರಾನ್ನ. ಹೆಂಗಿದೆ, ಬಟ್ ಇದು ತಿಂದರೆ ಏನೇನು ಬೆನಿಫಿಟ್ ಅಂತ ಇಲ್ಲಿದೆ. ಗೌಡ್ಲಕ್ಕಿ ಮೊಟ್ಟೆನ ತಿನ್ಬೇಕಾ ಅಥವಾ ಮಾಮೂಲಿ ಮಾಡ್ಕೊಂಡ್ರಿ? ಬಟ್ ಇಷ್ಟು ಚಿಕ್ಕ ಇದೆಯಲ್ಲ ಅದರಲ್ಲಿ ಏನು? ಹಾಂ ಬರ್ತಿದ್ದಾರೆ, ನಾನು ನೋಡಿದೆ. ಹಿಮೋಗ್ಲೋಬಿನು, ರೆಡ್ ಬ್ಲಡ್ ಸೆಲ್ಸು ಎಲ್ಲ. ನಾನು ಆವಾಗಲೇ ಓದಿದೆ, ಬಟ್ ನಾರ್ಮಲ್ ಎಗ್ದೇನೋ ಬರ್ತಿರ್ಬೋದು ಅಂದ್ಕೊಂಡೆ. ಹಾಂ, ಇನ್ಕ್ರೆಡಿಬಲ್ ಬೆನಿಫಿಟ್ಸ್ ಆಫ್. While coming, I got some pastry from Kaggi's Bakery. So, ತಿನ್ನೋಣ ಈಗ. ಮನೆಗೆ ಬಂದು ಇಟ್ಸ್ ಬೀನ್ 5:30 ಈಗ. ಐ ಟುಕ್ ಅ ಪವರ್ ನ್ಯಾಪ್. ಲೈಕ್ ವಾಟ್ ಅ ಸ್ಯಾಟಿಸ್ಫೈಯಿಂಗ್ ನ್ಯಾಪ್ ಇಟ್ ವಾಸ್. ಓ ಮೈ ಗಾಡ್, ಬಿಕಾಸ್ ನೆನ್ನೆ ಫುಲ್ ನಂಗೆ ನೈಟು ಸಂಜೆ ನೆನ್ನೆ ಲಿಟ್ರಲಿ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿದ್ದು ನನಗೆ. ಸೊ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ, ಅಂದರೆ ಸ್ನೀಸು, ಕೋಲ್ಡು, ಮೂಗು ತೆಗೆದು ಕೋಲ್ಡ್ ಆಗಿ ಸಾಕಾಗ್ಬಿಟ್ಟಿದೆ. ಸೊ ಆ ಥರ. ಐ ನೋ ಇಟ್ಸ್ TMI, ಬಟ್ ನನ್ನ ಪರಿಸ್ಥಿತಿ ಹೇಳಿದೆ. ಆ್ಯಂಡ್ ಈಗ ಪ್ರೀತಮ್ಗೆ ಕಾಫಿ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಆಲ್ರೆಡಿ ಬೂಸ್ಟ್ ಮಾಡ್ಕೊಂಡಿದ್ದೆ ಆಯಿತಾ ಬೆಳಗ್ಗೆ. ಸೊ ಹೊರಟು ಹೋಗೋಷ್ಟರಲ್ಲಿ ಕುಡ್ದೇ ಇಲ್ಲ, ಹಾಗೆ ಇದೆ. ಸೊ ಈಗ ಅದನ್ನು ಬೂಸ್ಟು ಬಿಸಿ ಮಾಡ್ಕೊಂಡು ನಾನು ಕುಡ್ತೀನಿ. ನಾನು ಪ್ರೀತಮ್ಗೆ ಕಾಫಿ ಮಾಡ್ತಾಯಿದ್ದೀನಿ. ವೆದರ್ ಇಸ್ ಸೋ ಗುಡ್. ಎಷ್ಟು ಚೆನ್ನಾಗಿ ಗ್ಲೂಮಿಯಾಗಿ ಕನ್ವರ್ಟ್ ಆಗಿದೆ. ವೆದರ್ ಇಸ್ ಸೋ ನೈಸ್. ಆದರೆ ಐ ವಾಂಟ್ ಟು ಗೋ ಫಾರ್ ಸಲೂನ್. ಸೊ ಜಸ್ಟ್ ಫಾರ್ ಮೈ ಅಪ್ಪರ್ ಲಿಪ್ ಅಷ್ಟೇ, ಇನ್ನೇನಿಲ್ಲ. ನಾಟ್ ಇವನ್ ಮೈ ಐಬ್ರೋಸ್ ಏನು ಗ್ರೋತ್ ಆಗಿಲ್ಲ. ನನಗೆ ಇಷ್ಟು ದಪ್ಪ ಬೇಕು ಐಬ್ರೋಸು ಅಪ್ಪರ್ ಲಿಪ್ಗೆ. ಸೊ ಇಲ್ಲೇ ಅಲ್ಲ, ಪಕ್ಕದ ರೋಡೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಮಳೆ ಬಂದುಬಿಡುತ್ತಾ ಏನೋ ನೋಡಬೇಕು. ಪ್ಲ್ಯಾಂಟ್ಸ್, ಮನಿ ಪ್ಲ್ಯಾಂಟ್ ಇದು. ಲೈಕ್ ಲಿಟ್ರಲಿ ಇನ್ನೊಂದು 1 ತಿಂಗಳು 2 ತಿಂಗಳಾದರೆ 1 year ಆಗುತ್ತೆ ತಂದು. ಸೊ ಇಷ್ಟೇ ಇತ್ತು ನಾನು ತಂದಾಗ, ಇಷ್ಟೇ. ಸೊ ಇವಾಗ ಇಷ್ಟು ಉದ್ದ ಬೆಳೆದಿದೆ.
ಸೊ ಚೆನ್ನಾಗಿದೆ. ಆ್ಯಕ್ಚುಲಿ ಲೀವ್ಸ್ ಎಲ್ಲ ಇನ್ನೂ ಅಗಲ ಆಗಿ ಇನ್ನೂ ಚೆನ್ನಾಗಿ ಬರುತ್ತೆ. ನಮ್ಮದೇ ಮಿಸ್ಟೇಕು. ಪಾಟ್ ಇನ್ನೂ ಚಿಕ್ಕನೇ ಇದೆ ಆ್ಯಂಡ್ ಪಾಟ್ ಒಳಗಡೆ ಮಣ್ಣು ಕೂಡ ತುಂಬ ಕೆಳಗಡೆ ಡೌನ್ ಹೋಗಿಬಿಟ್ಟಿದೆ. ಸೊ ಪಾಟ್ ಚೇಂಜ್ ಮಾಡಬೇಕು ಇದಕ್ಕೆ. ಆ್ಯಂಡ್ ಸ್ನೇಕ್ ಪ್ಲ್ಯಾಂಟು ಅಷ್ಟೇ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಪಾಟ್ ಚೇಂಜ್ ಮಾಡಿದ್ರೆ. ಗ್ರೋತ್ ಆಗಿಬಿಟ್ಟಿದೆ ಅಲ್ಲ, ಸೊ ಅದು ರೂಟ್ಸ್ ಇನ್ನೂ ಕೆಳಗಡೆ ಬಂದುಬಿಟ್ಟಿದೆ. ಸೊ ಐ ವಾಂಟ್ ಟು ಚೇಂಜ್ ಇಟ್. ಸೊ ನೋಡೋಣ, ಆದರೆ ಐ ವಾಂಟ್ ಟು ಗೋ. ನಮ್ಮನೆ ತುಳಸಿನೂ ಅಷ್ಟೇ ಲೀವ್ಸ್ ಎಲ್ಲ ಇನ್ನೂ ಅಗಲಾಗಿ ಇನ್ನೂ ಚೆನ್ನಾಗಾಗುತ್ತೆ. ಪಾಟ್ ಚೇಂಜ್ ಮಾಡಿದ್ರೆ ಪಾಟು ಚಿಕ್ಕಾಗಿದೆ. ಸೊ ಈ 3 ಪಾಟ್ಸ್ನ ಚೇಂಜ್ ಮಾಡಬೇಕು. ಲಿಟ್ರಲಿ 1 ಮಂತಿಂದ ಹೇಳ್ತಿದ್ದೀನಿ ಪ್ರೀತಮ್ಗೆ, ಬಿಕಾಸ್ ಐ ಕಾಂಟ್ ಕ್ಯಾರಿ ಇಟ್ ರೈಟ್. ಸೊ ಹೋಗ್ಬಿಟ್ಟು ಪಾಟ್ ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಈಸ್ ನಾಟ್. ಸೊ ನೋಡೋಣ, ನಾಳೆ ಟೆನ್ನಿಕಾಸ್ ಹಠ ಮಾಡಿ ಐ ವಾಂಟ್ ಟು ಟೇಕ್ ಹಿಮ್. ಅಯ್ಯೋ, ಈಗ ಇಲ್ಲಿ ಕೂತಿತ್ತು ಪಾರಿವಾಳ, ಓಡೋಗ್ಬಿಡ್ತು. ಬಂದ ತಕ್ಷಣ ಓಡೋಯ್ತು. ಇಲ್ಲಿ ಸ್ವಲ್ಪ ಪಿಜನ್ಸ್ ಇದೆ ಆ್ಯಂಡ್ ನಮ್ಮ ಮನೇಲಿ ಈ ಥರ ನಮ್ಮ ಬಿಲ್ಡಿಂಗಲ್ಲಿ ಪಿಜನ್ದು ನೆಟ್ ಆ ಥರ ಏನೂ ಹಾಕಿಲ್ವಲ್ಲ. ಸೊ ಇಲ್ಲೆಲ್ಲ ಬಂದು ಕೂತ್ಕೊಳ್ಳುತ್ತೆ ಸ್ಲ್ಯಾಬಲ್ಲಿ, ಕಿಟಕಿ ಹತ್ರ ಎಲ್ಲ. ಬಾಲ್ಕನಿ, ಈ ವೆದರ್, ಈ ವೀವ್ ಜೊತೆ ಲೆಟ್ ಮಿ ಹ್ಯಾವ್ ಮೈ ಮಿಲ್ಕ್. ನಿಮ್ಗೆ ಇನ್ನೊಂದು ಹೇಳಲಿಲ್ಲ ಅಲ್ಲ, ನಾನು ಏನು ಅಂದ್ಕೊಂಡು ಜಯನಗರ JP ನಗರ ಹೋಗಿದ್ದೆ. ಸೊ ಏನೋ ಕೆಲಸ ಇದೆ ಅಂತ. ಸೊ ಅದೇನೂ ಆಗಲಿಲ್ಲ. ಏನೋ ತೊಗೊಳಕ್ಕೆ ಆ್ಯಕ್ಚುಲಿ ಹೋಗಿದ್ದು ನಾನು. ಕಲೆಕ್ಷನ್ ಇಷ್ಟ ಆಗಲಿಲ್ಲ. ಸೊ ಓಕೆ, ಅಲ್ಲಿಂದ 1 ಮಿನಿಟ್ಗೆ ಸ್ವಲ್ಪ ಹೊತ್ತಿಗೆ ಚೆಕ್ಔಟ್ ಆದೆ. ಸೊ ಅದಾದಮೇಲೆ ಜಯನಗರ ವೆಸ್ಟ್ ಸೈಡ್ ಹತ್ರನೇ ಇದ್ದೀನಿ ಅಂತ ಅಲ್ಲೂ ಹೋದೆ. ವೆಸ್ಟ್ ಸೈಡಲ್ಲೂ ಬಕ್ವಾಸ್ ಕಲೆಕ್ಷನ್. ನಾನು ಚಾಲೆಂಜ್ ಮಾಡಿದಾಗಲೇ ಚೆನ್ನಾಗಿತ್ತು. ನಾನು ಚಾಲೆಂಜ್ ಮಾಡಿದಾಗ ಅಂದ್ಕೊತಿದ್ದೆ ಇಲ್ಲ, ನಾನು ಎಂಡ್ ಡೇಸಲ್ಲಿ ಮಾಡಿದ್ರೆ ಈ ಥರ buy 1 get 1 ಆಫರ್ ಎಲ್ಲ ಸಿಗುತ್ತೆ. ಬಿಕಾಸ್ ಲಾಸ್ಟ್ ಟೈಮ್ ನನಗೆ ಚೆನ್ನಾಗಿ ಸಿಕ್ಕಿತ್ತು ಕಲೆಕ್ಷನ್ ಅಂತ. ಬಟ್ ಈ ಸರಿ ಹಂಗೆ ಮಾಡಿದರೆ ಫ್ಲಾಪ್ ಆಗ್ತಿತ್ತು. ಬಿಕಾಸ್ ಏನು ಕಲೆಕ್ಷನ್ ಚೆನ್ನಾಗಿಲ್ಲ. ಸೊ ನಾನು ಅವಾಗ ಮಾಡಿದ್ದೆ, ಒಳ್ಳೆಯದಾಯಿತು. ಸೊ ಅಲ್ಲೂ ಏನು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಪಕ್ಕದಲ್ಲಿ ಹೀಲಿಯೋಸ್ ಹತ್ರ ವಾಚ್ ಇತ್ತು, ಮತ್ತು ಜಸ್ಟ್ ಇನ್ ಟೈಮ್ ವಾಚಸ್ ಇತ್ತು. ವಾಚಸ್ ಚೆಕ್ ಮಾಡೋಣ ಅಂದ್ಕೊಂಡೆ, ಅದು ಏನು ಮನಸ್ಸಾಗಲಿಲ್ಲ. ದೆನ್ ಅಗೇನ್ ಘೀ ಪುಡಿ ಇಡ್ಲಿ ಚೆನ್ನಾಗಿತ್ತು, ಚಿತ್ರಾನ್ನ ಅಲ್ಲೂ ಫ್ಲಾಪ್ ಆಯಿತು. ಸೊ ಚಿತ್ರಾನ್ನ ತಿನ್ನೋಕ್ಕಾಗದೆ ಬಿಟ್ಟಿದ್ದು ನೋಡಿ ಪ್ರೀತಮ್ ಕೈಲೂ ವಹಿಸ್ಕೊಂಡೆ, ಬಿಕಾಸ್ ಅವ್ನು ಪಿಕ್ ಮಾಡೋಕ್ಕೆ ಬಂದಾಗ ವೇಸ್ಟ್ ಮಾಡಿದೆ ಅಂತ. ಸೊ ಇವತ್ತು ಹೋಗಿದ್ದೆಲ್ಲ ಒಂಥರ ಫ್ಲಾಪ್ ಆಯಿತು. ಏನಕ್ಕೆ ಅಂದರೆ ಏನಿಲ್ಲ, ಮೈ ಬರ್ತ್ಡೇ ಇಸ್ ಕಮಿಂಗ್. ಸೊ ಅದಕ್ಕೆ ಏನಾದ್ರು ನೋಡೋಣ, ಸೆಲ್ಫ್ ಗಿಫ್ಟ್ ಥರ ಏನಾದ್ರು ಐ ವಾಂಟ್ ಟು ಪರ್ಚೇಸ್ ಸಮಥಿಂಗ್ ಅಂತ ಅಂದ್ಕೊಂಡು ಐಡಿಯಾದಲ್ಲಿ ಹೋಗಿದ್ದು. ಬಟ್ ಏನೂ ಆಗಲಿಲ್ಲ. ಸೊ ನನಗೂ 2 ಮನಸ್ಸಿತ್ತು, ಶುಡ್ ಐ ನಾಟ್ ಅಂತ. ಸೊ ಬೇಡ ಅಂತ ಅನಿಸ್ತಿದೆ ಈಗ ಯಾಕೋ. ಸೊ ದಟ್ ಐ ವಿಲ್ ನಾಟ್ ಪರ್ಚೇಸ್ ಎನಿಥಿಂಗ್ ಫಾರ್ ಮೈ ಬರ್ತ್ಡೇ, ಬಿಕಾಸ್ ಆಲ್ರೆಡಿ ಎಷ್ಟೊಂದು ಸ್ಪೆಂಡ್ ಮಾಡಿದ್ದೀನಿ. ಬಿಕಾಸ್ ಬರ್ತ್ಡೇಗೆ ಅಂತ ಹ್ಯಾವ್ ಶಾಪ್ ಇನ್ ಸಾವ್ನಾ ಅರ್ಬ್ಯಾನಿಕ್. ಟ್ರೈಯೂ ಮಾಡಬೇಕಿತ್ತು. ಸೊ ಬರ್ತ್ಡೇಗೂ ಆಗುತ್ತೆ ಅಂತ ಒಂದು ಟ್ರೈ ಆನ್ ಹಾಲ್ ಥರ 5000 ಚಾಲೆಂಜ್ ಅದೊಂದು ಮಾಡಿದ್ದೀನಿ. ಅದೊಂದು ಹಾಲ್ ಬರ್ತಿದೆ ನಿಮಗೆ. ಸೊ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಬರ್ತಾ ಇರುತ್ತಲ್ಲ ಅಡ್ವರ್ಟೈಸ್ಮೆಂಟ್, ಆ ಥರ ನೋಡಿ 1 ಡ್ರೆಸ್ ಆರ್ಡರ್ ಮಾಡಿದ್ದೀನಿ, ಆ ಥರ. ಸೊ ಐ ಹ್ಯಾವ್ ಡನ್ ಸಮ್ ಶಾಪಿಂಗ್ ಆಲ್ರೆಡಿ. ಸೊ ಐ ಥಿಂಕ್ ಇಟ್ಸ್ ಎನಫ್ ಅನಿಸ್ತಿದೆ. ವೆದರ್ ಇಸ್ ಸೋ ಗುಡ್. ಲಿಟ್ರಲಿ ಕ್ಲೌಡ್ಸ್ ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಿದೆ ಗೊತ್ತಾ. ಫುಲ್ ಬ್ಲ್ಯಾಕ್ ಕ್ಲೌಡ್ಸ್, ಅಂದರೆ ಫುಲ್ ಮಳೆ ಬರೋ ಥರ ಸಕ್ಕತ್ತಾಗಿದೆ ವೆದರ್. ಆ್ಯಂಡ್ ಎಷ್ಟೊಂದು ವಿಡಿಯೋ ಪ್ಲ್ಯಾನ್ ಇದೆ ಗೊತ್ತಾ, ಕಂಟೆಂಟ್ ಆರ್ ಸೋ ಮೆನಿ ಥಿಂಗ್ಸ್ ಐ ವಾಂಟ್ ಟು ಡೂ ಅಂತ ಇರೋದು. ಬಟ್ ಗೊತ್ತಿಲ್ಲ, ಟೈಮ್ ಇಲ್ಲ ಅಂತ ಅಲ್ಲ. ಸೊ ಎಲ್ಲ ಮ್ಯಾನೇಜ್ ಮಾಡೋಷ್ಟರಲ್ಲಿ ಸಂಜೆ ಆಗಿಬಿಡುತ್ತೆ. ಸೊ ಬೆಳಗ್ಗೆ ಏನಾದ್ರು ಮಾಡೋಷ್ಟರಲ್ಲಿ ಆ ವಿಡಿಯೋ ಮಾಡೋದಕ್ಕಾಗ್ತಿಲ್ಲ. ಲಿಟ್ರಲಿ ಒಂದು ಮೇಕಪ್ ಲುಕ್ ಕ್ರಿಯೇಟ್ ಮಾಡಬೇಕಂತ ಎಷ್ಟು ದಿನದಿಂದ ಅನ್ಕೋತಿದ್ದೀನಿ ಗೊತ್ತಾ. ಸಿಟ್ ಡೌನ್ ವಿಡಿಯೋ ಥರ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಟೆನ್ನಿಕಾಸ್ ನೋಡೋಣ. ಇವಾಗ ಸಲೂನ್ಗೆ ಏನಾರು ಹೋದರೆ ಅಪ್ಪಲಿಪ್ ಏನಾರು ಮುಗಿಸ್ಕೊಂಡ್ರೆ ನಾಳೆ ನಾಡಿದ್ದು ಯಾವ್ದಾದ್ರು ಫಿಲ್ಮ್ ಮಾಡಬೇಕು. ಬಿಕಾಸ್ ನಾಟಿ ಪ್ಯಾಲೆಟ್ ತೊಗೊಬಂದ ಹುಡಾದು ಆ್ಯಂಡ್ ಸ್ಟಿಲ್ ಆರ್ಡರ್ ಅದೆಲ್ಲ ನಿಮ್ಮ ಮುಂದೆ ಟ್ರೈ ಮಾಡೋಣ ಅಂತ ಇದೆ. ಸೊ ಅದು ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ಅದೇ ಥರ ತುಂಬ ವಿಡಿಯೋ ಐಡಿಯಾಸ್ ಇದೆ ನನಗೆ. ಇನ್ನೊಂದು ಹೆಲ್ತ್, ಐ ಆಮ್ ನಾಟ್ ಸೋ ಎನರ್ಜೆಟಿಕ್ ಅನ್ನೋದಕ್ಕಿಂತ ನನಗೆ ತುಂಬ ಸ್ಟ್ಯಾಮಿನಾ, ಸ್ಟ್ರೆಂತ್ ಇಲ್ಲ. ಆ್ಯಕ್ಚುಲಿ ನಾನು ಜಿಮ್ಗೆ ಹೋಗಬೇಕಾದ್ರೇ ಆ್ಯಕ್ಚುಲಿ ಅಷ್ಟು ವರ್ಕೌಟ್ ಮಾಡಿದ್ರು ಜಿಮ್ಮಲ್ಲಿ ನನಗೆ ಸ್ವಲ್ಪ ಸ್ಟ್ಯಾಮಿನಾ ಮತ್ತು ಸ್ಟ್ರೆಂತು ಕೂಡ ನಾನು ಅವ್ರಿಗೆ ಹೇಳ್ತಿದ್ದೆ, ನನಗೆ ಸ್ಟ್ರೆಂತ್ ಬಿಲ್ಡ್ ಮಾಡೋ ಎಕ್ಸಸೈಸೇ ಆ ಥರನೇ ಮಾಡಿಸಿ, ಆಮೇಲೆ ಫುಡ್ಡು ಅಷ್ಟೇ ಅಂತ, ಮೋರ್ ದೆನ್ ಸ್ಟ್ಯಾಮಿನಾ. ಸೊ ಆವಾಗಲೇ ಎಷ್ಟೋ ಚೆನ್ನಾಗಿರ್ತಿತ್ತು. ಇವಾಗ ಅದರಿಂದ ಆಗ್ತಾಯಿಲ್ಲ. ಎಷ್ಟೊಂದು ಕಂಟೆಂಟ್ ಇದೆ, ಎಷ್ಟೊಂದು ವೀಡಿಯೋಸ್ ಇದೆ, ಆ್ಯಂಡ್ ನೀವು ಎಷ್ಟೊಂದು ಕ್ವೆಶನ್ಸ್ ಇದೆ ನಿಮ್ಮದು ಕಮೆಂಟ್ಸಲ್ಲಿ, ನಿಮ್ಮ ಡೌಟ್ಸು ಎಲ್ಲ. ನಾನು ಒಬ್ವಿಯಸ್ಲಿ ಸಿಟ್ ಡೌನ್ ವೀಡಿಯೋ Q&A ನಾನು ಮಾಡಲ್ಲ. ಇಟ್ಸ್ ನಾಟ್ ಲೈಕ್ ಮೈ ಟೈಪ್. ಕೂತ್ಕೊಂಡು ನನ್ನ ಬಗ್ಗೆ ಏನೋ ಹೇಳೋದು, ಆ ಥರ ಹೇಳ್ಕೊಳ್ಳೋದು ಅದೆಲ್ಲ ನನಗೆ ಸ್ವಲ್ಪ ಇಷ್ಟ ಆಗಲ್ಲ. ಬಟ್ ಇದೇ ಥರ ಯಾವುದೋ ಒಂದು ರ್ಯಾಂಡಮ್ ವ್ಲಾಗಲ್ಲಿ ಸ್ವಲ್ಪ ನಿಮ್ಮ ಕ್ವಶನ್ಸ್ನೆಲ್ಲ ಅಡ್ರೆಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಅದು ಕೂಡ ಆಗ್ತಿಲ್ಲ. ಸೊ ಐ ಶುಡ್ ಪ್ಲ್ಯಾನ್. ಏನಾಗುತ್ತೆ ಅಂದರೆ ಐ ವಿಲ್ ಬಿ ಬ್ಯಾಕ್ ಫಾರ್ ಬ್ಯಾಂಗ್ಳೂರ್. ಸೊ ಐ ವಿಲ್ ಬಿ ಬ್ಯಾಕ್ ಟು ರುಟೀನ್. ಅಗೇನ್ ಐ ವಿಲ್ ಗೋ ಬ್ಯಾಕ್ ಟು ಮಂಡ್ಯ. ಸೊ ಮಂಡ್ಯಗೆ ಹೋದರೆ 1-2 ದಿನಕ್ಕೆ ಬರೋಕ್ಕಾಗಲ್ಲ, 1 ವೀಕ್. ಅಲ್ಲಿಂದ ಬಂದು ಮತ್ತೆ ಇಲ್ಲಿ ಅಡ್ಜಸ್ಟ್ ಆಗೋಕ್ಕೆ ನಂಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇವನ್ ದೋ ಇಟ್ಸ್ ಆನ್ ಇಯರ್. ಇವಾಗ ನನ್ನ ಮದುವೆಗೆ 1 year 2 months ಅಲ್ಲ. ಸೊ ಆದರೂ ನನಗೆ ಬ್ಯಾಕ್ ಟು ನಾರ್ಮಲ್ ಆಗೋಕ್ಕೆ ಆಗ್ತಿಲ್ಲ. ಐ ಮಿಸ್ ಮೈ ಓಲ್ಡ್ ಡೇಸ್. ಆ್ಯಂಡ್ ಇಲ್ಲೂ ಕೂಡ ನಾನು ಹಾಗೆ ಕಂಫರ್ಟಾಗಿದ್ದೀನಿ. ಇವನ್ ಪ್ರೀತಮ್ ಇಸ್ ಸೋ ಕಂಫರ್ಟಬಲ್ ಟು ಮೀ. ಹಿ ಈಸ್ ಲೈಕ್ ಇಫ್ ಯು ಕ್ಯಾನ್
ಮೇಕ್ ಯು ಜಸ್ಟ್ ಮೇಕ್ ಆರ್ ಎಲ್ಸ್ ನೋ ಅದೇ ಥರ. ಬಟ್ ಆದರೂ ಯಾ ಐ ಆಮ್ ಗೆಟಿಂಗ್ ಯೂಸ್ ಟು ಇಟ್. ಅದಕ್ಕೆ ಈ ಕಡೆ ವೀಡಿಯೋಸು ಕಂಪ್ಲೀಟಾಗಿ ಎಷ್ಟೊಂದು ಐಡಿಯಾಸ್ ಇದೆ, ಎಷ್ಟೊಂದು ಏನೇನೋ ಮಾಡಬೇಕಂತ ಇದೆ ನನಗೆ. ಬಟ್ ಆದರೂ ಐ ಥಿಂಕ್ ಐ ಟೇಕ್ ಇಟ್ ಸ್ಲೋ ಅಷ್ಟೇ. ಈಗ ಹೆಂಗೆ ಬರ್ತಿದೆ ಹೀಗೆ ಲೈಕ್ ಗೋ ವಿತ್ ದ ಫ್ಲೋ ಅನ್ನೋ ಥರನೇ ಇರ್ತೀನಿ. ನಿಮಗೆಲ್ಲ ನನ್ನ ವೀಡಿಯೋಸ್ ಎಷ್ಟೊಂದು ಜನ ಪಾಸಿಟಿವ್ ಆಗಿ ಐ ಆಮ್ ಲೈಕಿಂಗ್ ಯುವರ್ ವ್ಲಾಗ್ಸ್, ಐ ಲವ್ ಯುವರ್ ವ್ಲಾಗ್ಸ್, ಐ ವಾಸ್ ವೆಯ್ಟಿಂಗ್ ಫಾರ್ ಯುವರ್ ವಿಡಿಯೋ, ಆ ಥರ ಎಲ್ಲ ಕಮೆಂಟ್ಸ್ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಬಿಕಾಸ್ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಐ ಜಸ್ಟ್ ಸ್ಟಾರ್ಟೆಡ್ ದಿಸ್ ಆ್ಯಸ್ ಅ ಹಾಬಿ. ಸೊ ಈಗನೂ ಅಷ್ಟೇ ಒಂಥರ ಹಾಬಿ ಥರನೇ ಇದೆ. ಬಟ್ ಈ ಥರ ಕಮೆಂಟ್ಸ್ ಎಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಯಾರೋ ಅನ್ನೋನ್ ಪರ್ಸನ್, ಸ್ಟ್ರೇಂಜರ್ಸ್ ನನಗೆ ಇಷ್ಟು ಲವ್ ತೋರಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಪಾರ್ಟ್ ಫ್ರಮ್ ಮೈ ಫ್ಯಾಮಿಲಿ, ಫ್ರೆಂಡ್ಸ್, ವೆಲ್ ವಿಷರ್ಸ್. ಸೊ ಐ ಆಮ್ ಸೋ ಮಚ್ ಹ್ಯಾಪಿ. ಆ್ಯಂಡ್ ಹಾಗಂತ ನೆಗೆಟಿವ್ ಕಮೆಂಟ್ಸ್ ಬರಲ್ಲ ಅಂತಲ್ಲ. ಕೀಪಿಂಗ್ ದಟ್ ಆಲ್ಸೋ ಅಸೈಡ್, ಐ ವಿಲ್ ಟೇಕ್ ದಟ್ ಆಲ್ಸೋ. ಯಾ, ಐ ಆಮ್ ಹ್ಯಾಪಿ. ನೆಗೆಟಿವ್ ಆರ್ ಪಾಸಿಟಿವ್ ಅಂತೂ ಕಮೆಂಟ್ಸ್ ಇದೆಯಾ, ಲೈಮ್ ಲೈಟಲ್ಲಿ ಇರಬೇಕಾ, ಅಷ್ಟು ಆ ಥರ ತೊಗೊತೀನಿ ನಾನು. ಸೊ ಯಾ, ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್. ಇದೇ ಥರ ಚಾನಲ್ ನೋಡ್ತಾರೆ. ಆ್ಯಂಡ್ ನಿಮ್ಗೆ ಯಾವ್ದಾದ್ರು ವಿಡಿಯೋ ಯಾವ್ದಾದ್ರು ಬೇಕು, ಏನೇ ಇದ್ರೂ ಕಮೆಂಟ್ಸ್ ಹಾಕಿ. ಐ ಟ್ರೈ ಟು ಡೂ. ವಿಡಿಯೋದಲ್ಲಿ ಜಾಸ್ತಿ ಮಾತಾಯ್ತು ಅನ್ಸುತ್ತಲ್ಲ. ಸೊ ಮಾತಾಡ್ದೆ ಹೆಂಗೆ ಮಾಡೋದು ವಿಡಿಯೋಸ್ನ, ರೈಟ್? ಮಾತಾಡಲೇಬೇಕು, ಅದೇ ಕಮ್ಯುನಿಕೇಷನ್ನು. ಸೊ ನನಗೆ ಅನಿಸಿದ್ದನ್ನ ನಾನೀಗ ಶೇರ್ ಮಾಡಿದೆ ಅಷ್ಟೇ. ಸೊ ಯು ಕ್ಯಾನ್ ಆಲ್ವೇಸ್ ಸ್ಕಿಪ್ ಇಟ್. ಈಗ ನೈಟ್ಗೆ ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ಇನ್ನೂ 6 o'clock ಆಗ್ತಿದೆ. ಯಾ, ಬಟ್ ನಾನು ಚಪಾತಿ ಹಿಟ್ಟೆಲ್ಲ ಕಲಸಿ ಹೀರೆಕಾಯಿನ ಹೆಚ್ಚಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಷ್ಟ್ರಲ್ಲಿ ಅಷ್ಟೊತ್ತಾಗುತ್ತೆ. ಬಿಕಾಸ್ ತುಂಬ ಸ್ಪೀಡಾಗಿ ಮಾಡೋದಕ್ಕೆ ಬರೋದಿಲ್ಲ ನನಗೆ. ಯಾ, ಆ್ಯಂಡ್ ಆಮೇಲೆ ನಾನು 7:30 ಹಾಗೆ ಐ ವಾಂಟ್ ಟು ವಾಚ್ TV. ಐ ವಾಚ್ ಸಮ್ ಸೀರಿಯಲ್ಸ್ ಆ್ಯಂಡ್ ಆಲ್ ದಟ್. ಅದಕ್ಕೆ ಸೊ ಈಗ ರೆಡಿ ಮಾಡಿಬಿಡ. This is the next day evening. I'm happy, excited to get a sari. ಇದು ಆ್ಯಕ್ಚುಲಿ ಬಿಡೋದಕ್ಕೆ ಮನ್ಸು ಬರ್ತಿಲ್ಲ. ಅದಕ್ಕೆ ಅರೌಂಡ್ 8,600